ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಕಳೆದ 9 ದಿನಗಳ ಹಿಂದೆ ತಳವಾಳು ಹುಣ್ಣಿಮೆ ಅಂದರೆ ಭದ್ರಾವತಿಯಲ್ಲಿ ನಾವು ಒಂದು ಹೋಟ್ಲನ್ನು ಹಾಕಿದ್ವಿ. ನಾವು ಈ ಹೋಟೆಲ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಜನ ಗೊತ್ತಿರೋರೇ ಬಂದು ಹೇಳಿದ್ರು, ನೀನು ಪ್ಲೇಟ್ ಮತ್ತು ಲೋಟಗಳನ್ನೆಲ್ಲ ತೊಳಿತೀಯಾ, ಪ್ರೆಸ್ಟೀಜ್ ಬಗ್ಗೆ ತುಂಬ ಮಾತಾಡಿದ್ರು. ಬೇರೆಯವ್ರದ್ದೇನೋ ನನಗೆ ಗೊತ್ತಿಲ್ಲ, ಆದರೆ ನಾನಂತರೂ ನನಗೆ ಪ್ರೆಸ್ಟೀಜು ಆ ಥರ ಹೈ ಲೆವೆಲ್ಲು ಲೋ ಲೆವೆಲ್ಲು ಆ ಥರ ಎಲ್ಲ ನನಗೆ ಗೊತ್ತಿಲ್ಲ. ನಾನು ಎಲ್ಲ ರೀತಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಲೇ ಹೋಗಿದ್ದು, ಹೋಟ್ಲು ಜೀವನನೂ ನೋಡಬೇಕು ಅಂತಲೇ ಹೋಗಿರೋದು. ನನಗಂತೂ ತುಂಬ ಖುಷಿ ಇದೆ, ನಮ್ಮೂರಿಂದ ನಾವು ಒಂದು ಹೋಟ್ಲ್ ಹಾಕಿದ್ದೀವಿ ಅಂತ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಹೋಟ್ಲನ್ನ ಹಾಕಿ ಅದನ್ನ ನಡೆಸಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಮಾಡಿರೋ ಅಡುಗೆನ ಖರ್ಚಾಗುತ್ತೋ ಇಲ್ಲೋ ಅನ್ನೋ ಭಯ, ಇನ್ನೊಂದು ಕಸ್ಟಮರ್ಗೆ ಇಷ್ಟ ಆಗುತ್ತೋ ಇಲ್ಲೋ ಅಂತ ಒಂದು ಭಯ. ಈಗ ಹೇಳ್ತಾ ಹೋದ್ರೆ ತುಂಬಾ ಇದಾವೆ. ನಾನಂತೂ ಇಲ್ಲಿಗೆ ದುಡ್ಡು ದುಡಿಬೇಕು ಅಂತ ಬಂದಿಲ್ಲ, ಹೋಟೆಲ್ನ ಅನುಭವ ತಿಳ್ಕೊಂಡೋಗಿ ಬಂದಿದ್ದು. ಪ್ರೆಸ್ಟೀಜ್ ಬಗ್ಗೆ ಮಾತಾಡಿ ನೋಡಿರೋರಿಗೆ ನಾಳೆ ದಿನ ನಾನು ಫ್ಲೈಟಲ್ಲಿ ಓಡಾಡ್ತೀನಿ, ಅದನ್ನು ನೋಡ್ರಿ. ಇಲ್ಲಿ ಕಾಣ್ತಾ ಇರ್ಬೋದು, ಇದೇ ನಮ್ಮ ಮನೆ, ಪಕ್ಕದಲ್ಲಿ ಪಾತ್ರೆ, ಈ ಕಡೆ ನಾವು. ಗೈಸ್, 5 ಸ್ಟಾರ್ ಹೋಟ್ಲಾಗೂ ಇಷ್ಟು ನಿದ್ದೆ ಬರಲ್ಲ, ಅಷ್ಟು ನಿದ್ದೆ ಬರ್ತಿತ್ತು ನನಗಂತೂ. ಇಲ್ಲಿ ರಾತ್ರಿ ಫಂಕ್ಷನ್ ಇರೋದ್ರಿಂದ ರಾತ್ರಿನೇ ಕಸ್ಟಮರ್ಸ್ ಎಲ್ಲ ಬರ್ತಾ ಇದ್ದಿದ್ದು. ಮಧ್ಯಾಹ್ನ ಸ್ವಲ್ಪ ಜನ ಊಟ ಮಾಡ್ತಾ ಇದ್ರು, ರಾತ್ರಿನೇ ಎಲ್ಲರೂ ಊಟ ಮಾಡ್ತಾ ಇದ್ದಿದ್ದು. ನೋಡಿ, ಮಧ್ಯಾಹ್ನ ಎಲ್ಲ ಜನನೇ ಇರಲ್ಲ, ನಾವೇ ಇಲ್ಲಿ ಫುಲ್ ಗ್ರೌಂಡ್ ತುಂಬಾ ಓಡಾಡ್ತೀವಿ. ಕೆಲವೊಂದೊಂದಿನ ಕಾರ್ಯಕ್ರಮಗಳು ಕೂಡ ಇರ್ತವೆ, ಸ್ಪೋರ್ಟ್ಸ್ ಮತ್ತೆ ಕುಸ್ತಿ, ಹಗ್ಗ ಜಗ್ಗಾಟ ಈ ತರ ಎಲ್ಲ. ಅವತ್ತಿನ ದಿನ ರಿಪಬ್ಲಿಕ್ ಡೇ ಕೂಡ ಇತ್ತು, ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಮಾಡಿದ್ರು. ಹಂಗೆ ಸ್ಕೂಲ್ ಹುಡುಗರಿಗೆಲ್ಲ ಬಂದಿದ್ರು. ಒಳಗೆ ಹೋಗ್ತಿದ್ದಂಗೆ ತುಂಬಾ ಅಂಗಡಿಗಳಿದ್ವು, ತೋಟಕ್ಕೆ ಬೇಕಾಗಿದ್ದಂತ ಗೊಬ್ಬರಗಳು, ಆಮೇಲೆ ಮತ್ತೆ ಅಡಿಕೆ ಕೇಣಿ ಮಾಡೋರಿಗೆ ಇಂಪ್ಲಿಮೆಂಟ್ಸ್ ಕೂಡ ಇದ್ವು. ಎಕ್ಸಿಬಿಷನ್ ನೋಡ್ಕೊಂಡು ಹೊರಗೆ ಬರ್ತಿದ್ದಂಗೆನೆ ಹಗ್ಗ ಜಗ್ಗಾಟ ಇತ್ತು. ಈ ಕಡೆಯವರು ಪೊಲೀಸ್ ಅಂತೆ, ಆ ಕಡೆಯವರು ಪೊಲೀಸ್ ಅಂತೆ. ಲಾಸ್ಟ್ 2 ದಿನ ಕುಸ್ತಿ ಪಂದ್ಯಾವಳಿ ಇತ್ತು. ನಮ್ಮ ಶಶಿನ ಕರ್ಕೊಂಡು ಹೋಗಲ್ಲಿ ಹಾಕ್ಬೇಕು ಅಂತ ಅನಿಸ್ತೈತೆ.